ಅಭಿಮಾನಿಗಳನ್ನು ಖುಷಿಪಡಿಸುತ್ತಾ ಸ್ಟೋರಿ ಟೆಲ್ಲಿಂಗ್ನಲ್ಲಿ ಗೆದ್ದಂತಹ ನಿರ್ದೇಶಕ ಅರ್ಜುನ್ ಜನ್ಯ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಸಂಗೀತ ನಿರ್ದೇಶಕನಾದಂತಹ ಒಬ್ಬ ವ್ಯಕ್ತಿ ಸಿನಿಮಾ ನಿರ್ದೇಶನ ಮಾಡ್ತಾರೆ ಅಂತಂದಾಗ ಆ ಸಿನಿಮಾ ಹೇಗಿರುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿತ್ತು, ಸಹಜವಾಗಿ ಮೂಡಿತ್ತು. ಬಟ್ ಆ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನಿರ್ದೇಶಕರಾದ ಅರ್ಜುನ್ ಜನ್ಯ ಅವರು ಕೊಟ್ಟಿದ್ದಾರೆ. ಸಿನಿಮಾದ ಹೆಸರು 45. ಅಭಿಮಾನಿಗಳ ಜೊತೆಗೆ ಅಂದರೆ ಸಿನಿಮಾ ನೋಡುವಂತಹ ಪ್ರತಿಯೊಬ್ಬ ಅಭಿಮಾನಿಯೂ ಸಹ ಥಿಯೇಟ್ರಲ್ಲಿ ವಿಶೇಷವಾಗಿ ಸೆಕೆಂಡ್ ಕ್ಲಾಸಲ್ಲಿ ಕೂತು ಸಿನಿಮಾ ನೋಡ್ತಾರಲ್ಲ, ಅದರಲ್ಲಿ ಆಗುವಂಥ ಅನುಭವನೇ ಬೇರೆ. 45 ಸಿನಿಮಾದ ಒಂದು ಕೋರ್ ಕಾಂಟೆಂಟನ್ನು ಹೇಳೋದಕ್ಕಿಂತ ಮುಂಚೆ ರಾಜ್ ಬಿ ಶೆಟ್ಟಿ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನು ಹಾಕಿಕೊಂಡು ಮಲ್ಟಿ ಸ್ಟಾರರ್ ಸಿನಿಮಾ ಮಾಡಿದಂತಹ ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಅವರು ತುಂಬ ಖರ್ಚು ಮಾಡಿದ್ದಾರೆ ಸಿನಿಮಾಗಾಗಿ. ಸಿನಿಮಾವನ್ನು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡೋದರ ಮೂಲಕ ಸಿನಿಮಾ ನೋಡುವವರಿಗೆ ಒಳ್ಳೆಯ ಸೆಲೆಬ್ರೇಷನ್ ಮಾಡಿಕೊಟ್ಟಂತಹ ಅರ್ಜುನ್ ಜನ್ಯ ಅವರಿಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಿನಿಮಾದಲ್ಲಿ ವಿನಯ್ ಆಗಿ ನಮ್ಮ ರಾಜ್ ಬಿ ಶೆಟ್ಟಿಯವರು, ರಾಯಪ್ಪ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಶಿವಪ್ಪನಾಗಿ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿದ್ದಾರೆ. ಸಿನಿಮಾದ ಕಾಂಟೆಂಟು ತುಂಬ ಅದನ್ನು ರಿವೀಲ್ ಮಾಡೋದ್ರಿಂದ ಸಿನಿಮಾ ನೋಡೋದರಲ್ಲಿ ಉತ್ಸಾಹ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಿನಿಮಾವನ್ನು ಬಿಟ್ಟು ಕೊಡ್ತಾ ಇಲ್ಲ. ಸಿನಿಮಾ ಅಭಿಮಾನಿಯಾಗಿ ಸಿನಿಮಾವನ್ನು ಸೆಲೆಬ್ರೇಟ್ ಮಾಡ್ತಾ ಇಂಥದ್ದೊಂದು ಸಿನಿಮಾಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಮೇಲಾಗಿ ಸಿನಿಮಾದ ಪೋಸ್ಟರು, ಸಿನಿಮಾದ ಟೀಸರು, ಸಿನಿಮಾದ ಟ್ರೇಲರು, ಮೇಕಿಂಗು, ಪ್ರೀ ರಿಲೀಸ್ ಇವೆಂಟ್ ಇವೆಲ್ಲವನ್ನು ನೋಡಿದಾಗ ಸಿನಿಮಾದಲ್ಲಿ ಒಂದು ಮೇಜರ್ ಕಾಂಟೆಂಟ್ ಇರುತ್ತೆ ಅಂತ ಗೊತ್ತಾಗಿತ್ತು. ಬಟ್ ಒಂದು ವಿಶೇಷತೆ ಅಂತಂದರೆ ರಾಜ್ ಬಿ ಶೆಟ್ಟಿಯವರ ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಸಂಭಾಷಣೆ ವಿಶೇಷತೆಯನ್ನು ತೋರಿಸಿದರೆ, ಉಪೇಂದ್ರ ಅವರ ಆ ರಗಡ್ ಲುಕ್ಕು, ಆ ಸ್ವ್ಯಾಗು, ಆ ಡೈಲಾಗ್ ಡೆಲಿವರಿ ಆ್ಯಸ್ ಇಟ್ ಈಸ್ ಕಂಟೆಂಪ್ರರಿಯಾಗಿ ಸಖತ್ತಾಗಿ ಮಾಡಿದ್ದಾರೆ. ಇಂಟ್ರೋಲ್ ಪಾಯಿಂಟಲ್ಲಿ ಬರುವಂತಹ ಶಿವಪ್ಪ, ಶಿವಣ್ಣ ಇಡೀ ಸಿನಿಮಾವನ್ನು ಸೆಕೆಂಡ್ ಹಾಫಲ್ಲಿ ವಾವ್ ಸಖತ್ತಾಗಿ ಇದನ್ನು ಕ್ಯಾರಿ ಮಾಡಿದ್ದಾರೆ. ಸಿನಿಮಾದ ಕಾಂಟೆಂಟು ಗರುಡ ಪುರಾಣದ ಒಂದು ಮಹತ್ವದ ವಿಷಯವನ್ನು ಅದನ್ನು ತುಂಬ ದೃಶ್ಯರೂಪಕವಾಗಿ, ಅದನ್ನು ತುಂಬ ಸಿಂಬಾಲಿಕ್ ಆಗಿ, ತುಂಬ ಅಥೆಂಟಿಕ್ ಆಗಿ ಹೇಳುವಂಥ ಪ್ರಯತ್ನವನ್ನು ಅರ್ಜುನ್ ಜನ್ಯ ಮಾಡಿದ್ದಾರೆ. ಹಾಗಿದ್ರೆ 45 ಸಿನಿಮಾದ ಮೇಲಿರುವಂತಹ ನಿರೀಕ್ಷೆಗಳು ಅಂದರೆ, ಸಿನಿಮಾವನ್ನು ನೋಡಲಿಕ್ಕೆ ಹೋಗುವಂಥ ಎಲ್ಲ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟದ ನಿರೀಕ್ಷೆನ ಇಟ್ಕೊಂಡು ಹೋಗ್ತೀವಿ. ಕೆಲವೊಂದು ಸಾರಿ ನಿರೀಕ್ಷೆಗೂ ಮೀರಿ ಸಿನಿಮಾ ನಮ್ಮನ್ನು ಸೆಲೆಬ್ರೇಟ್ ಮಾಡುತ್ತೆ. ಬಟ್ 45 ನೀವೇನು ಅಂದ್ಕೊಂಡು ಹೋಗ್ತಿರೋ ಅದಕ್ಕೆ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಇದಾಗಿರುತ್ತೆ. ಹಾಗಿದ್ರೆ ಸಿನಿಮಾ ನೋಡಿದಂತಹ ನನಗೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಾಗಿ ಕಾಣಿಸಿದ್ದು ಸ್ಟೋರಿ ಟೆಲ್ಲಿಂಗ್ ವಿಚಾರ. ಅಂದರೆ ತುಂಬ ಅಥೆಂಟಿಕ್ ಆಗಿ ಅದನ್ನು ತೋರಿಸಿದ್ದಾರೆ. 45 ಸಿನಿಮಾವನ್ನು ಯಾರೆಲ್ಲ ನೋಡಿಲ್ಲೋ ಅದನ್ನು ಹೋಗಿ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಕನ್ನಡದ ಬಹುತೇಕ ಸಿನಿಮಾಗಳು, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗಿ ನೆಕ್ಸ್ಟ್ ಡೇ ಅಥವಾ ವಿತಿನ್ 2 ಡೇಸ್ ಅದು ಪೈರಸಿ ಕಾಪಿಯಾಗಿ ಬಂದುಬಿಡುತ್ತೆ. ಆ ಥರದ ಪೈರಸಿ ಕಾಪಿಗಳನ್ನು ನಾವ್ಯಾರು ಸಪೋರ್ಟ್ ಮಾಡೋದು ಬೇಡ. ಸ್ಪೆಷಲಿ ಸ್ಟಾಪ್ ಪೈರಸಿ ಅನ್ನುವಂತಹ ವಿಚಾರಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ. 45 ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿನಿಮಾ, ಸ್ಟೋರಿ ಟೆಲ್ಲಿಂಗ್ ಸಖತ್ತಾಗಿದೆ. ರಮೇಶ್ ರೆಡ್ಡಿ ಅವರು ಹಾಕಿದಂತಹ ಹಣ 100% ಅವರಿಗೆ ರಿಟರ್ನ್ ಆಗುತ್ತೆ. ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನಕ್ಕೆ ಜೈ ಸೈ. ಜೊತೆಗೆ ರಾಜ್ ಬಿ ಶೆಟ್ಟಿಯವರು ಎಂದಿನಂತೆ ಫ್ಯಾಂಟಾಸ್ಟಿಕ್. ಶಿವಣ್ಣನ ಆ ಮ್ಯಾನರಿಸಮ್ಮು, ಆ ಒಂದು ಪ್ರೆಸೆನ್ಸು ಎಲ್ಲವೂ ವಿಜುವಲ್ಸ್ ಬೀಳುತ್ತೆ ಥಿಯೇಟ್ರಲ್ಲಿ. ನಾನು ಅದನ್ನು ಅಕ್ಕಪಕ್ಕ ಕೂತವ್ರ ಮಧ್ಯೆ ನಾನು ಅದನ್ನು ಫೀಲ್ ಮಾಡಿದಾಗ, ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸ್ವ್ಯಾಗಿಗೆ ಒಂದು ದೊಡ್ಡ ಮಟ್ಟದ ಚಪ್ಪಾಳೆ. 45 ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ. ಥ್ಯಾಂಕ್ ಯು ಸೊ ಮಚ್.